ಇವತ್ತು ಪ್ರದೀಪ್ ಕೃಷ್ಣಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. MLA ಆಗಬೇಕು ಅಂತ ನಮ್ಮ ಆಸೆ ಇದೆ. ನಾವು ಒಬ್ಬ ಲೀಡರ್ ಆಗೋಲ್ಲ, ಇನ್ಸ್ಪಿರೇಷನ್ ಆಗಿ ನಾವು ನೋಡ್ತೀವಿ. ಹೇಳಕ್ ಮುಂಚೆನೇ ಎಲ್ಲ ಮಾಡ್ಕೊಡೋದು, ಅವರು ಅವತ್ತಿಂದ ಮಾಡಿರೋದೇ ಇವತ್ತು ಮಾಡ್ತಿರೋದೇ. ಸರ್, ಇವತ್ತು ನಮ್ಮ ಈ ಒಂದು ವಿಜಯನಗರ ಗೋವಿಂದರಾಜನಗರ ಭಾಗದಲ್ಲಿ ಒಂದು ಹಬ್ಬದ ಸಡಗರ ವಾತಾವರಣ ಇದೆ. ಕಾರಣವಾದರೂ ಇಷ್ಟೇ, ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಮಾಜಿ ಸಚಿವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರವರ ಸುಪುತ್ರರು, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರ ಸಹೋದರರು ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಕೃಷ್ಣರವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು, ಎಲ್ಲ ಸಾರ್ವಜನಿಕ ಬಂಧುಗಳು ಸೇರಿ ಇವತ್ತು ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಮಹಾಜನತೆಯ ಪರವಾಗಿ ಇವತ್ತು ಪ್ರದೀಪ್ ಕೃಷ್ಣಪ್ಪರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಯಾಕಂದರೆ ತಂದೆಗೆ ತಕ್ಕ ಮಗ, ತಂದೆ ಯಾವ ರೀತಿ ದಾನ ಧರ್ಮಗಳಲ್ಲಿ ಮುಂದಿದ್ದಾರೆ, ಸಾರ್ವಜನಿಕರಿಗೋಸ್ಕರ, ಬಡವರಿಗೋಸ್ಕರ, ದೀನ ದಲಿತರಿಗೋಸ್ಕರ ತನ್ನ ಸೇವೆಯನ್ನು ರಾಜಕೀಯವಾಗಿ ತನ್ನ ಸೇವೆ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಅದೇ ಸೇವೆಯ ಹಾದಿಯಲ್ಲಿ ಇವತ್ತು ಪ್ರದೀಪ್ ಕೃಷ್ಣಪ್ಪರವರು ಕೂಡ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಕಾರ್ಯಗಳಾಗಬೇಕಾದ್ರೂ ಕೂಡ ಅಭಿವೃದ್ಧಿಗಳ ಕನಸನ್ನು ಕಂಡು ಇವತ್ತು ಮಾರ್ಗದರ್ಶನವನ್ನು ಮಾಡ್ತಾ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ನಮ್ಮ ಪ್ರದೀಪ್ ಕೃಷ್ಣಪ್ಪರವರು ಕಾರಣಕರ್ತರಾಗಿದ್ದಾರೆ. ಇವತ್ತು ಮುಂದಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ನಾಯಕರಾಗಿ ಹೊರಹೊಮ್ಮುವಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಅವರಿಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ. ಇವತ್ತು ನಾನು ಇರಲ್ಲ ಅಂತ ಹೇಳಿದ್ರು. ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆದರೂ ಕೂಡ ಎಲ್ಲರ ಒತ್ತಾಯ ಮೇರೆಗೆ ಬೆಳಗ್ಗೆ ದೇವಾಲಯಕ್ಕೆ ಹೋಗಿದ್ರು ಕೂಡ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾವೆಲ್ಲ ಬಂದಿದ್ದೀವಿ, ನೀವು ಬರಬೇಕು ಅಂತಂದಾಗ ಬಂದು ಇವತ್ತು ಈ ಹುಟ್ಟುಹಬ್ಬದ ಒಂದು ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ನಾಯಕರಾದಂಥ ಪ್ರದೀಪ್ ಕೃಷ್ಣ ಅವರಿಗೆ ಹುಟ್ಟಿದಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಸಿಂಪಲಾಗಿ ಮಾಡ್ಕೊತವ್ರೆ. ಆ್ಯಕ್ಚುಲಿ ಇದು ಅದ್ದೂರಿ ಎಲ್ಲ ತುಂಬ ಸಿಂಪಲಾಗಿ ಮಾಡ್ಕೊತವ್ರೆ. ನಾನು ಆ ದೇವರಲ್ಲಿ ಆಶಿಸೋದು ಅವರು ಮುಂಬರುವ ದಿನಗಳಲ್ಲಿ ಅವರು ನಮಗೆ ನಾಯಕರಾಗಿ MLA ಆಗಬೇಕು ಅಂತ ನಮ್ಮ ಆಸೆ ಇದೆ. ಯೂತ್ ಇದ್ದಾರೆ, ಆಗ್ತಾರೆ, ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಅದನ್ನು ನಾವು ಆಶಿಸೋಣ. ಅದು ರಕ್ತದಲ್ಲೇ ಇದೆ, ನಾವೇನು ಹೇಳೋಂಗಿಲ್ಲ. ದೊಡ್ಡವ್ರು ಹೆಂಗೆ ಇವರು ಅದೇ ಥರನೇ ಮಾಡ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಈ ನಮ್ಮ ವಿಜಯನಗರ ಕ್ಷೇತ್ರದ ಜನತೆಗೆ ಹೇಳೋದು, ಯೂತ್ಸ್ ಬರಬೇಕು ಅಂತ ನಾವು ಏನೀಗ ನಮ್ಮ ನಾಯಕರಾದಂಥ ಕೃಷ್ಣಪ್ಪನವರು ಇಷ್ಟಪಟ್ಟಿದ್ದಾರೆ. ಸೊ ಅದೆಲ್ಲ ಆಗಲಿ, ಆಶಿಸೋಣ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಪ್ರದೀಪ್ ಅಣ್ಣ ಬರ್ತಡೇ ಇವತ್ತು. ಹೌದು, ಯಾವಾಗಲೂ ಇದೇ ಥರ ಇರುತ್ತೆ. ಅದು ಕ್ಷೇತ್ರ ಜನನೇ ಅವ್ರಿಗೆ ಹೇಳೋದೇ ಬೇಡ, ಎಲ್ಲರೂ ಬಂದ್ಬಿಡ್ತಾರೆ. ಆ ಥರ ಹಬ್ಬದ ರೀತಿಯನ್ನೇ ಮಾಡ್ತಾರೆ. ಅವ್ರು ಮಾಡ್ಕೊಳ್ಳಲ್ಲ, ಜನಗಳೇ ಮಾಡ್ತಾರಲ್ಲ ಹಬ್ಬ ರೀತಿನೇ. ಅವರು ಇರೋದೇ ಆ ಥರ. ಕೃಷ್ಣಪ್ಪ ಅವರು ಏನೇ ಕಷ್ಟ ಇದ್ರೂ ಹೌದು, ಈಗ ಎಲ್ಲದೂ ನೋಡಿ, ಅವ್ರಿಗೆ ಸಾಹೇಬ್ರಾಗಿರ್ಬೋದು, ಪ್ರದೀಪ್ ಅಣ್ಣ, ಪ್ರಿಯಾ ಕೃಷ್ಣ ಅವರಾಗಿರ್ಬೋದು, ಎಲ್ಲರೂ ಅಷ್ಟೇ. ಅವರು ಏನು ಹೇಳ್ಸ್ಕೊಳ್ಳಲ್ಲ, ಹೇಳಕ್ಕೆ ಮುಂಚೆನೇ ಎಲ್ಲ ಮಾಡ್ಕೊಡೋದು, ಅವರು ಅವತ್ತಿಂದ ಮಾಡಿರೋದೇ ಇವತ್ತು ಮಾಡ್ತಿರೋದೇ. ಶ್ರೀಧರ್. ವಿಶ್ ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ಸೊ ಏಕೆಂದರೆ ನಾವು ಪ್ರದೀಪ್ ಅಣ್ಣನ ನಾವು ಒಬ್ಬ ಲೀಡರ್ ಆಗೋಲ್ಲ, ಇನ್ಸ್ಪಿರೇಷನ್ ಆಗಿ ನಾವು ನೋಡ್ತೀವಿ. ಏನಕ್ಕೆ ಅಂದರೆ ಅವರು ಬಡವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಜನಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಆಮೇಲೆ ಅವರು ಸ್ವಂತ ಕೆಲಸ ಅಂತ ಮಾಡ್ತಾರೆ, ಯಾವುದೂ ಅಯ್ಯೋ ನಾನು ಮಾಡಬೇಕಲ್ಲ ಅಂತ ಮಾಡಲ್ಲ. ಇಡೀ ನಮ್ಮ ಗೋವಿಂದರಾಜನ ಆಗಿರ್ಬೋದು, ಇಲ್ಲ ವಿಜಯನಗರ ಆಗಿರ್ಬೋದು, ಎಲ್ಲೂ ಡೆವಲಪ್ಮೆಂಟ್ ಯಾವ ಥರನೂ ನಾವು ನೋಡಿಲ್ಲ. ಯಾಕೆಂದರೆ ಅಷ್ಟು ನಾವು ನೋಡಿದ್ದೀವಿ. ಯಾಕೆಂದರೆ ಈಗ ಅಂಡರ್ ಪಾಸ್ ಲೈಟು ನಾವೆಲ್ಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೊಂದು ಜನ ನೀವು ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ, ನಾವು ಯಾವುದೋ ಸಿಂಗಾಪುರಲ್ಲಿ ಇದ್ದೀವೋ, ಮಲೇಷ್ಯಲ್ಲಿ ಇದ್ದೀವೋ, ಅದೆಲ್ಲೂ ನಮ್ಮ ಗೋವಿಂದರಾಜನಗರ. ಯಾಕೆಂದರೆ ಅಷ್ಟು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶ್ ಹ್ಯಾಪಿ ಬರ್ತ್ಡೇ ಪ್ರದೀಪ್ ಅಣ್ಣ. ಪವನ್ ಅಂತ.